ಜೊತೆಗೆ ಗುರುಗಳೇ ನೀವು ಹೇಳಿದ್ರಿ ಸಾತ್ವಿಕ ಭಸ್ಮ ಮತ್ತೆ ಚಿತಾಭಸ್ಮ ಅಂತ ಹೇಳಿ. ಈ ಸಾತ್ವಿಕ ಭಸ್ಮವನ್ನ ಬಳಸೋದ್ರಿಂದ ನಮ್ಮ ದೇಹಕ್ಕೆ ಸಿಗುವಂತ ಎನರ್ಜಿಗಳು ಯಾವ ರೀತಿ ವರ್ಕ್ ಆಗುತ್ತೆ, ಜೊತೆಗೆ ಈ ಚಿತಾಭಸ್ಮವನ್ನ ಬಳಸುವಂಥದ್ದು ನೀವು ಹೇಳಿದ್ರೆ ಅದನ್ನ ಒಂದಷ್ಟು ತಾಂತ್ರಿಕ ಸಾಧನೆಗಳಿಗಾಗಿ ಬಳಸ್ತಾರೆ ಅಂತ. ಸಾತ್ವಿಕ ಭಸ್ಮವನ್ನ ಬಳಸೋದಕ್ಕೂ ಈ ಚಿತಾಭಸ್ಮವನ್ನ ಬಳಸೋದು ಆ ಎರಡು ಕೂಡ ಹೇಗೆ ಡಿಫ್ರೆನ್ಶಿಯೇಟ್ ಮಾಡೋದು, ಯಾವ ಕಾರ್ಯಕ್ಕೋಸ್ಕರ ಬಳಸ್ತಾರೆ, ಅವ್ರು ಹೇಗೆ ಡಿಫ್ರೆನ್ಶಿಯೇಟ್ ಮಾಡಿ ಅದನ್ನ ಅಪ್ಲೈ ಮಾಡ್ಕೋಬಹುದು? ನೋಡಿ, ಈ ಸಾತ್ವಿಕ ಭಸ್ಮಧಾರಣೆ ಏನು ಮಾಡ್ತಾರೆ, ಆ ಸಾತ್ವಿಕ ಭಸ್ಮಧಾರಣೆ ತನ್ನ ಆರೋಗ್ಯಕ್ಕೆ ಮತ್ತು ದೈವಿ ಶಕ್ತಿಯನ್ನು ಹೊಂದಲಿಕ್ಕೆ ಕೆಲವು ಮಂತ್ರಗಳನ್ನು ಸಿದ್ಧಿ ಮಾಡ್ಕೊಳ್ಳೋಕ್ಕೆ ಈ ತಾಮಸಿಕ ಭಸ್ಮ ಅಥವಾ ಚಿತಾಭಸ್ಮವನ್ನು ಅವ್ರು ಬಳಸ್ತಾರೆ. ವಜ್ರ ಭಸ್ಮ ಅಂತ ಬೇರೆ ಇದೆ. ಈ ಭಸ್ಮಗಳಲ್ಲಿ 3 ವಿಧಗಳು. ಒಂದು ಸಾತ್ವಿಕ ಭಸ್ಮ, ವಜ್ರ ಭಸ್ಮ ಮತ್ತು ಚಿತಾಭಸ್ಮ. ವಜ್ರ ಭಸ್ಮವನ್ನು ಮತ್ತು ಚಿತಾಭಸ್ಮವನ್ನು ಇವತ್ತಿಗೂ ಸಹ ಉಜ್ಜಯಿನಿ ಮಹಾಕಾಲಭೈರವನ ಸನ್ನಿಧಿಯಲ್ಲಿ ರಾತ್ರಿ 12 ಗಂಟೆಗೆ ಪ್ರತಿ ದಿನವೂ ಸಹ ಭಸ್ಮಸ್ನಾನವನ್ನು ಮಾಡಿಸ್ತಾರೆ. ಅದೊಂದು ವಿಧಿ. ಇವತ್ತಿಗೂ ನಾವು ಉಜ್ಜಯಿನಿ ಮಹಾಕಾಲಭೈರವನ್ನ ಕೇಳಿರ್ಬೋದು. ಹಾಗಾಗಿ ಚಿತಾಭಸ್ಮಗಳಲ್ಲಿ 3 ಭಸ್ಮಗಳಲ್ಲಿ 3 ವಿಧ. ಒಂದು ಸಾತ್ವಿಕ ಭಸ್ಮ, ವಜ್ರ ಭಸ್ಮ ಮತ್ತು ಚಿತಾಭಸ್ಮ. ಈ ಚಿತಾಭಸ್ಮವನ್ನು ನಾನು ಆವಾಗಲೇ ಹೇಳಿದಾಗೆ ಸಾಮಾನ್ಯವಾಗಿ ಇದಕ್ಕೆ ಬಳಸೋದಿಲ್ಲ. ಅವರೇನಿದ್ರು ತಾಂತ್ರಿಕ ಕ್ರಿಯೆಗಳಿಗೆ ಬಳಸ್ತಾರೆ. ಅಂದರೆ ಗಣಶಕ್ತಿಗಳನ್ನು ಆಹ್ವಾನ ಮಾಡ್ಕೊಳ್ಳಿಕ್ಕೆ, ಗಣಶಕ್ತಿಗಳನ್ನು ನೋಡಲಿಕ್ಕೆ ಈ ಚಿತಾಭಸ್ಮವನ್ನು ಬಳಸ್ತಾರೆ. ಈ ಚಿತಾಭಸ್ಮವನ್ನು ಬಳಸೋದ್ರಿಂದ ಅವರಲ್ಲಿರುವಂಥ ಕುಂಡಲಿನಿ ಶಕ್ತಿ ಇನ್ನೂ ವೇಗೋತ್ಕರ್ಷವಾಗಿ ಕೆಲಸ ಮಾಡುತ್ತೆ. ಸಾಮಾನ್ಯ ಸಾತ್ವಿಕ ಶಕ್ತಿ ಏನಿದೆ ಅದಕ್ಕಿಂತ ದುಪ್ಪಟ್ಟು ಕೆಲಸ ಮಾಡುವಂಥದ್ದು ಈ ತಾಂತ್ರಿಕ ಶಕ್ತಿ ಚಿತಾಭಸ್ಮ. ಹಾಗಾಗಿ ಈ ಚಿತಾಭಸ್ಮವನ್ನು ಸಂಪೂರ್ಣವಾಗಿ ಅವರು ಧಾರಣೆ ಮಾಡ್ತಾರೆ. ಧಾರಣೆ ಮಾಡಿಕೊಂಡೇ ಆ ಒಂದು ಶಕ್ತಿಯನ್ನು ಗ್ರಹಿಸಿ, ಗಣಗಳ ಶಕ್ತಿಯನ್ನು ಗ್ರಹಿಸಿ ಅವರು ಸಂಪೂರ್ಣವಾಗಿ ತಾಂತ್ರಿಕ ಶಕ್ತಿಯನ್ನು ಹೊಂದುತ್ತಾರೆ. ಮತ್ತು ಮಂತ್ರಶಕ್ತಿಗಳನ್ನು ಅವರು ಸಿದ್ಧಿ ಮಾಡ್ಕೊಳ್ತಾರೆ. ಈ ತಾಂತ್ರಿಕ ಶಕ್ತಿಗಳನ್ನು ನೀವು ಉಪಾಸನೆ ಮಾಡಬೇಕು ಅಂತ ಅಂದಾಗ, ಗಣಶಕ್ತಿಗಳನ್ನು ಉಪಾಸನೆ ಮಾಡಬೇಕು ಅಂತ ಅಂದರೆ ಈ ಚಿತಾಭಸ್ಮ ಕಂಪಲ್ಸರಿ ಬೇಕೇ ಬೇಕು. ಯಾವ ವ್ಯಕ್ತಿಯ ಚಿತಾಭಸ್ಮ ಬೇಕು ಅಂದರೆ ಆ ವ್ಯಕ್ತಿ ಸಮಾಜಕ್ಕೆ ಒಳ್ಳೇದು ಮಾಡಿರಬೇಕು, ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿರಬೇಕು, ಒಳ್ಳೆಯ ಜೀವನವನ್ನು ನಡೆಸಿರಬೇಕು. ಅಂತಹ ವ್ಯಕ್ತಿಯ ಭಸ್ಮವನ್ನು ಆ ಗುರುಗಳು ಆ ಗೈಡ್ಲೈನ್ ಕೊಟ್ಟಿರ್ತಾರೆ. ಅವರು ಇಂಥ ವ್ಯಕ್ತಿಯ ಭಸ್ಮವನ್ನೇ ತೊಗೊಂಡು ನೀವು ಹಚ್ಕೋಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಆ ವ್ಯಕ್ತಿ ಯಾರು ತೀರ್ ಹೋಗಿರ್ತಾರೆ, ಆ ವ್ಯಕ್ತಿ ತೀರ್ ಹೋದಾಗ ಅವರು ಸುಡುವವರೆಗೆ ಅವರನ್ನು ಕಾದು ಆ ಭಸ್ಮವನ್ನು, ಸಂಪೂರ್ಣ ಭಸ್ಮವನ್ನು ಅವರು ತೊಗೊಂಬಂದು ಅದನ್ನೆಲ್ಲ ಸ್ವಲ್ಪ ಫಿಲ್ಟ್ರ್ ಮಾಡಿ, ಮಾಮೂಲಿ ಗಿಡಮೂಲಿಕೆಗಳ ಸ್ವಲ್ಪ ಭಸ್ಮ ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆ ಭಸ್ಮವನ್ನು ಧಾರಣೆ ಮಾಡ್ತಾರೆ.